ತ್ಯಾಗ ತಂತ್ರ ದಾಳ ಇದೆಲ್ಲವೂ ಕೂಡ ರಾಜಕೀಯದಲ್ಲಿ ತಂದೆ ಆದಂತಹ ಮಾನ್ಯತೆಯನ್ನು ಹೊಂದಿದೆ. ಇತ್ತೀಚೆಗೆ ಡಿ.ಕೆ. ಶಿವಕುಮಾರ್ ಅವರ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನು ಗಮನಿಸಿದ್ರೆ ಯಾಕೋ ಇನ್ನೂ ಕೂಡ ಈ ಕುರ್ಚಿ ಕದನ ಜೀವಂತವಾಗಿದೆಯಾ ಅನ್ನೋ ಪ್ರಶ್ನೆಯನ್ನು ಮೂಡಿಸ್ತಾ ಇದೆ. ಇದೀಗ ಮಾಜಿ ಮುಖ್ಯಮಂತ್ರಿ ಆಗಿದ್ದಂಥ ದೇವರಾಜು ಅರಸು ಅವ್ರನ್ನ ಕೊಂಡಾಡಿದ್ದಾರೆ ಡಿ.ಕೆ. ಹಾಗಾದರೆ ಇಲ್ಲೂ ಕೂಡ ಒಂದಷ್ಟು ತ್ಯಾಗದ ವಿಚಾರ ಏನಾದರೂ ಪ್ರಸ್ತಾಪ ಆಗ್ತಿದೆ ಅಥವಾ ವರ್ಕೌಟ್ ಮಾಡುವಂಥ ಪ್ರಯತ್ನಗಳಾಗ್ತಾ ಇದೆಯಾ? ಏನಿದು ಬನ್ನಿ ನೋಡೋಣ. Are we sacrificing a small position, a panchayat fellow? Some ministers, some MLAs, we doesn't. We share power. ಡಿಸಿಎಂ ಡಿಕೆಶಿಯ ತ್ಯಾಗ ತಂತ್ರ ದಾಳದ ಲೆಕ್ಕಾಚಾರ. But some of us never agree to share power, even at the panchayat level. ಅರಸುರ ನಾಯಕತ್ವದ ಗುಣ ನೆನಪಿಸಿ ಡಿಸಿಎಂ ಸಂದೇಶ. ದೇವರಾಜ ಏನು ಸಮಾಜ ಇತ್ತ, ಜಾತಿ ಇತ್ತ, ಅಂದ್ರೆ ಆ ನಾಯಕತ್ವದ ಗುಣ ಇತ್ತಲ್ಲ. ತ್ಯಾಗ ತಂತ್ರ ದಾಳ ರಾಜಕೀಯದ ಮೆಟ್ಟಿಲುಗಳಲ್ಲಿ ಇವುಗಳಿಗೆ ಭಾರೀ ಬೆಲೆ ಇದೆ. ತ್ಯಾಗ ಕೂಡ ಒಂದು ತಂತ್ರ, ತ್ಯಾಗ ಕೂಡ ರಾಜಕೀಯದ ದಾಳವೇ. ರಾಜ್ಯ ಕಾಂಗ್ರೆಸ್ನಲ್ಲಿ ತಕ್ಕಡಿ ತೂಗುವ ಆಟ ದಿನಕ್ಕೊಂದು ಟ್ವಿಸ್ಟ್, ದಿನಕ್ಕೊಂದು ಟರ್ನ್ ಪಡೀತಿದೆ. ತಕ್ಕಡಿಯ ಒಂದು ಭಾಗಕ್ಕೆ ಸಿದ್ದರಾಮಯ್ಯನವರ ತೂಕವಿದ್ರೆ ಮತ್ತೊಂದು ಭಾಗಕ್ಕೆ ಡಿಕೆಶಿ ತೂಕ ಹಾಕತೊಡಗಿದ್ದಾರೆ. ಕುರ್ಚಿಯ ಕಾಳಗ ತೆರೆಮರೆಯಲ್ಲಿ ಜೀವಂತವಾಗಿದ್ದು ಡಿಕೆ ಶಿವಕುಮಾರ್ ಆಡಿರುವ ಮಾರ್ಮಿಕ ಮಾತೊಂದು ಭಾರಿ ಗಮನ ಸೆಳೀತಿದೆ. ದೇವರಾಜ ಏನು ಸಮಾಜ ಇತ್ತ, ಜಾತಿ ಇತ್ತ, ಏನಿರ್ಲಿಲ್ಲ ಅವರಿಗೆ. ಅಂದ್ರೆ ಆ ನಾಯಕತ್ವದ ಗುಣ ಇತ್ತಲ್ಲ, ಆ ಗುಣ ಅವತ್ತು ಎಷ್ಟು ದೊಡ್ಡ ಮಟ್ಟಕ್ಕೆ ಇವತ್ತು ತೆಗೆದುಕೊಂಡು ಹೋಯ್ತು. ಹೌದು, ಕಾಂಗ್ರೆಸ್ಸಿಗರ ಪಾಲಿಗೆ ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜ್ ಅರಸು ಬೆಟ್ಟದ ಹೂವಿದ್ದ ಹಾಗೆ. ಸಾಮಾಜಿಕ ನ್ಯಾಯದ ಹರಿಕಾರ ದೇವರಾಜ್ ಅರಸು ಕಾಂಗ್ರೆಸ್ಸಿಗರ ಆದರ್ಶಪ್ರಾಯ. ಇಂಥ ದೇವರಾಜ್ ಅರಸು ಅವರನ್ನ ಹಾಡಿ ಹೊಗಳುತ್ತಲೇ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ತಮ್ಮ ಎದುರಾಳಿಗಳಿಗೆ ಮಾತಿನ ಬಾಣ ಬಿಟ್ಟಿದ್ದಾರೆ. ದೇವರಾಜ್ ಅರಸು ಕಾರ್ಯಕ್ರಮದಲ್ಲಿ ಭಾಷಣ ಮಾಡಿದ ಡಿಕೆ ಶಿವಕುಮಾರ್, ದೇವರಾಜ್ ಅರಸುಗೆ ಸಮಾಜ ಜಾತಿ ಇತ್ತ? ದೇವರಾಜ್ ಅರಸುರವರಿಗೆ ಇದ್ದಿದ್ದು ನಾಯಕತ್ವದ ಗುಣ. ರಾಜ್ಯ ಆಳಿದಾಗ ಹಿಂದುಳಿದವನು ಅಂತ ಅವರು ಭಾವಿಸಿಲ್ಲ. ಅವರು ಎಲ್ಲರನ್ನ ಬೆಳೆಸಿ ಅಡಿಪಾಯ ಹಾಕೊಟ್ರು. ಆ ವರ್ಚಸ್ಸು ಎಲ್ರಿಗೂ ಇರಬೇಕು ಅಂತ ಡಿಕೆ ಶಿವಕುಮಾರ್ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ದೇವರಾಜ ಏನು ಸಮಾಜ ಇತ್ತ, ಜಾತಿ ಇತ್ತ, ಏನಿರ್ಲಿಲ್ಲ ಅವರಿಗೆ. ಅಂದ್ರೆ ಆ ನಾಯಕತ್ವದ ಗುಣ ಇತ್ತಲ್ಲ, ಆ ಗುಣ ಅವತ್ತು ಎಷ್ಟು ದೊಡ್ಡ ಮಟ್ಟಕ್ಕೆ ಇವತ್ತು ತೆಗೆದುಕೊಂಡು ಹೋಯ್ತು. ಇದನ್ನ ನೀವೆಲ್ಲ ಕೂಡ ಗಮನಿಸಬೇಕು. ಅವರು ಈ ದೇಶವನ್ನ ಈ ರಾಜ್ಯವನ್ನ ಆಳಿದಾಗ ಎಲ್ಲ ವರ್ಗದವರು ಕೂಡ ನಾನು ಹಿಂದುಳಿದವನು ಅಂತ ಅವ್ರು ಯಾವತ್ತೂ ಅವರು ಬಯಸಲಿಲ್ಲ. ಸುಮಾರು ಜನ ಹಿಂದುಳಿದ ವರ್ಗದವರು ಮತ್ತು ಮೇಲ್ದ ವರ್ಗದ ಎಲ್ಲ ರಾಜಕಾರಣಿಗಳನ್ನ ಬೆಳೆಸಿ ಒಂದು ಅಡಿಪಾಯವನ್ನ ಹಾಕೊಟ್ಟು ಆ ಶ್ರೀಮಂತಿಕೆ ಇವತ್ತು ಇರಬೇಕು. ಕಳೆದ ಕೆಲ ತಿಂಗಳ ಹಿಂದೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ತಾರಕಕ್ಕೇರಿತ್ತು. ಅವತ್ತು ಗೊಂದಲಗಳಿಗೆ ಬ್ರೇಕ್ ಹಾಕಲು ಹೊರಟಿದ್ದ ಸಿದ್ದರಾಮಯ್ಯ ದೆಹಲಿಯ ಅಂಗಳದಲ್ಲಿ ಕೂತು 5 ವರ್ಷಗಳ ಕಾಲ ತಾನೇ ಮುಖ್ಯಮಂತ್ರಿ ಅಂತ ಗುಟ್ರು ಹಾಕಿದ್ರು. ಸಿದ್ದರಾಮಯ್ಯ ಹೀಗೆ ಘಂಟಾಘೋಷವಾಗಿ ಅಧಿಕಾರದಲ್ಲಿ ಮುಂದುವರಿಯೋ ಬಗ್ಗೆ ಘೋಷಿಸಿದ ಬಳಿಕ ಡಿಕೆಶಿ ತ್ಯಾಗದ ಮಾತನಾಡಿದ್ರು. ರಾಜಕೀಯ ನಾಯಕರಿಗೆ ಸೋನಿಯಾ ಗಾಂಧಿ ರೀತಿ ತ್ಯಾಗದ ಮನೋಭಾವ ಇರಬೇಕು. ಆ ತಾಯಿ ಪ್ರಧಾನಿ ಹುದ್ದೆಯನ್ನೇ ತ್ಯಾಗ ಮಾಡಿದ್ರು. ಆ ಮನೋಭಾವ ಇದೀಗ ಎಲ್ಲರಲ್ಲೂ ಇಲ್ಲ ಅಂತ ಪರೋಕ್ಷವಾಗಿ ಸಂದೇಶ ರವಾನೆ ಮಾಡೋ ಕೆಲಸ ಮಾಡಿದ್ರು. ಇದೀಗ ದೇವರಾಜ್ ಅರಸು ಅವರ ಕಾರ್ಯಕ್ರಮವನ್ನ ಹೊಗಳುತ್ತಲೇ ಅರಸು ಅವರ ನಾಯಕತ್ವ ಗುಣ ಬೇರೆ ಯಾರಿಗೂ ಬರೋದಕ್ಕೆ ಸಾಧ್ಯ ಇಲ್ಲ ಎನ್ನುವ ಡಿಕೆಶಿ ಮಾತು ಪರೋಕ್ಷವಾಗಿ ಸಿದ್ದರಾಮಯ್ಯನವರಿಗೆ ಚಿವುಟಿದಂತೆ ಕಾಣ್ತಿದೆ. After she was being invited to the president, prime minister's office from the president, she said, power for me is not important. A Sikh, a minority who is an economist who can save this country should be the prime minister of this country. Is anyone in this world with such a big democracy a sacrifice for country? Are we sacrificing a small position, a panchayat fellow? Some ministers, some MLAs, we doesn't. We share power, but some of us never agree to share power, even at the panchayat level. ದೇವರಾಜ್ ಅರಸು ಬಳಿಕ ಇದೀಗ ಕಾಂಗ್ರೆಸ್ನಲ್ಲಿ ಸುದೀರ್ಘವಾಗಿ ಮುಖ್ಯಮಂತ್ರಿ ಹುದ್ದೆಯನ್ನ ನಿಭಾಯಿಸಿದವರು ಒನ್ ಅಂಡ್ ಓನ್ಲಿ ಸಿದ್ದರಾಮಯ್ಯ.
ಮಾಜಿ ಸಿಎಂ ದಿವಂಗತ ದೇವರಾಜ್ ಅರಸು ಅವರು 7 ವರ್ಷ 7 ತಿಂಗಳು ಸುದೀರ್ಘ ಅವಧಿಯವರೆಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಚಲಾಯಿಸಿದ್ರು. ಇವರಷ್ಟು ಸುದೀರ್ಘ ಅವಧಿವರೆಗೆ ಸಿಎಂ ಆಗಿದ್ದವರು ಯಾರೂ ಇಲ್ಲ. ಆದ್ರಿದೀಗ ಸಿಎಂ ಸಿದ್ದರಾಮಯ್ಯ ಅವರು ಮೇ ತಿಂಗಳನ್ನ ಪೂರೈಸಿ 7 ವರ್ಷ ಸಿಎಂ ಆಗಿ ಅಧಿಕಾರಾವಧಿ ಪೂರ್ಣಗೊಳಿಸಿದ್ದಾರೆ. ಇನ್ನು 5-6 ತಿಂಗಳು ಅಥವಾ 3 ವರ್ಷ ಪೂರ್ಣಗೊಳಿಸಿದ್ರೆ ರಾಜ್ಯದ ಸುದೀರ್ಘ ಅವಧಿಯ ಸಿಎಂ ಆಗಿ ಸಿದ್ದರಾಮಯ್ಯನವರೇ ದಾಖಲೆ ನಿರ್ಮಾಣ ಮಾಡ್ತಾರೆ. ಅರಸು ದಾಖಲೆಯನ್ನ ಮುರಿದ ಮೇಲೂ ಕೂಡ ಸಿದ್ದರಾಮಯ್ಯ ಕುರ್ಚಿ ಬಿಟ್ಟುಕೊಡುವ ಯಾವ ಲಕ್ಷಣಗಳು ಸದ್ಯಕ್ಕೆ ಕಂಡು ಬರ್ತಿಲ್ಲ. ಇದನ್ನೇ ಪರೋಕ್ಷವಾಗಿ ನೆನಪಿಸಿಕೊಟ್ಟಿರೋ ಡಿಕೆ ಶಿವಕುಮಾರ್, ದೇವರಾಜ್ ಅರಸು ಮಾರ್ಗದಲ್ಲಿಯೇ ನಾಯಕತ್ವವನ್ನ ಬೆಳೆಸುವ ಗುಣ ನಮ್ಮಲ್ಲೂ ಇರಬೇಕು ಎಂದಿದ್ದಾರೆ. ಆ ಮೂಲಕ ಹೊಸ ನಾಯಕತ್ವಕ್ಕೆ ಹಾಲಿ ನಾಯಕರು ಅವಕಾಶ ಮಾಡಿಕೊಡ್ಬೇಕು ಎಂಬ ಪರೋಕ್ಷ ಸಂದೇಶ ಡಿಕೆ ಮಾತಿನಲ್ಲಿ ಇದ್ದಂತಿದೆ. ಮಾಜಿ ಸಚಿವ ಕೆಎನ್ ರಾಜಣ್ಣ ಹೇಳಿದ ಸೆಪ್ಟೆಂಬರ್ ತಿಂಗಳು ನಾಳೆಯಿಂದ ಶುರುವಾಗುತ್ತೆ. ಸೆಪ್ಟೆಂಬರ್ ಕ್ರಾಂತಿಗೆ ವೇದಿಕೆ ಈ ಮೂಲಕ ಸಜ್ಜಾಗ್ತಿದೆಯಾ ಅನ್ನೋದು ಸದ್ಯಕ್ಕಂತೂ ಗೊತ್ತಿಲ್ಲ. ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.